ಹಲೋ ಗಾಯ್ಸ್, ದಿನ ಒಂದೇ ಸಾಂಬಾರ್ ತಿಂದು ತಿಂದು ಬೇಜಾರಾಗಿದ್ಯಾ? ಸೊ ಇವಾಗ ನಿಮ್ಗೆ ನಾನು ಒಂದು ರೆಸಿಪಿ ಹೇಳ್ಕೊಡ್ತೀನಿ. ಮದ್ವೆ ಮನೆ ಸ್ಟೈಲ್ ನುಗ್ಗೆಕಾಯಿ ಸಾಂಬಾರ್ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಸೊ ಮೊದಲಿಗೆ ನೀವು ಒಂದು ಕುಕ್ಕರ್ಗೆ ಬೇಳೆ ಹಾಕೊಂಡು ತೊಳ್ಕೊಂಡು ನೀರ್ ಹಾಕಿ ಕುಕ್ಕರ್ನ ವಿಸಲ್ ಮಾಡಕ್ಕೆ ಹಿಡಿ. ಅಲ್ಲಿ ಅದೇ ಟೈಮಲ್ಲಿ ನೀವು ಈರುಳ್ಳಿ ಮತ್ತೆ ನುಗ್ಗೆಕಾಯಿನ ಬಿಡಿಸ್ಕೊಬಹುದು. ಟೊಮೊಟೊ ಕೂಡ ತಗೊಳ್ಳಿ ಅಂಡ್ ಬೆಳ್ಳುಳ್ಳಿನ ಈ ರೀತಿ ಜಜ್ಜಿ ಹಾಕೊಳ್ಳೋದ್ರಿಂದ ಸಾಂಬಾರು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ಮದ್ವೆ ಮನೆ ಸ್ಟೈಲ್ ನುಗ್ಗೆಕಾಯಿ ಸಾಂಬಾರ್ ಅಂತೂ ತುಂಬಾನೇ ಟೇಸ್ಟ್ ಇರುತ್ತೆ. ಇದು ಕೂಡ ಅಷ್ಟೇ ಅದೇ ಟೇಸ್ಟ್ ಕೊಡುತ್ತೆ. ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ನೋಡಿ ಬೇಳೆ ಈ ರೀತಿಯಾಗಿ ಬೆಂದಿದೆ. ಒಂದು 3-4 ವಿಸಲ್ ನೀವು ಕೂಗಿಸ್ಕೊಬೇಕು. ಬೇಳೆ ಚೆನ್ನಾಗಿ ಬೆಂದಷ್ಟು ಸಾಂಬಾರ್ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಸೊ ಇವಾಗ ನಾನು ಒಂದು ತಪ್ಪಲೆಗೆ ಅಥವಾ ನೀವು ಕುಕ್ಕರ್‌ನಲ್ಲೂ ಕೂಡ ಮಾಡ್ಬೋದು. ಸೊ ಕುಕ್ಕರ್‌ಗಿಂತ ನೀವು ಈ ತರ ಓಪನ್ ವಿಸಲಲ್ಲಿ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನಾನು ಎಣ್ಣೆ, ಕರಿಬೇವು ಹಾಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಇವಾಗ ಜಜ್ಜಿರುವಂತ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಸೊ ಬೆಳ್ಳುಳ್ಳಿ ಹಾಕಿರೋದ್ರಿಂದ ತುಂಬಾನೇ ಟೇಸ್ಟ್ ಕೊಡುತ್ತೆ. ಅಂಡ್ ಇದಕ್ಕೆ ಒಣಮೆಣಸಿನಕಾಯಿನ ನೀವು ಈ ತರ ಚೂಚಿ ಹಾಕೋದ್ರಿಂದ ತುಂಬಾನೇ ಒಂದು ಡಿಫರೆಂಟ್ ಟೇಸ್ಟ್ ಕೊಡುತ್ತೆ. ನೀವು ಒಣಮೆಣಸಿನಕಾಯಿ ಹಾಕ್ದೇನೆ ಟ್ರೈ ಮಾಡಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಡಿಫರೆನ್ಸ್. ನೆಕ್ಸ್ಟ್ ನಾನು ಇವಾಗ ಆನಿಯನ್ ಹಾಕ್ತಾ ಇದ್ದೀನಿ. ಸೊ ಆನಿಯನ್ ಹಾಕಿ ಒಂದ್ ಸ್ವಲ್ಪ ಅದು ನಿಮಗೆ ಒಂದು ಕಲರ್ ಚೇಂಜ್ ಆಗ್ಬೇಕು ಆನಿಯನ್‌ದು. ಸೊ ಒಂಥರ ಲೈಟ್ ರೆಡಿಶ್ ಕಲರ್ ಬರುತ್ತೆ. ಸೊ ತುಂಬಾನೇ ಸೀಸ್ಲೂಬಾರ್ದು ಬಿಕಾಸ್ ಆಲ್ರೆಡಿ ಬೆಳ್ಳುಳ್ಳಿನೂ ಹಾಕಿದ್ದೀರಾ. ಸೊ ನೀವು ಈ ತರ ಬಾಡಿಸ್ತಾ ಇರ್ಬೇಕು. ಇಲ್ಲಾಂದ್ರೆ ಬೆಳ್ಳುಳ್ಳಿ ಸೀದೋಗೋ ಚಾನ್ಸ್ ಇರುತ್ತೆ. ಸೊ ತುಂಬಾನೇ ಚೆನ್ನಾಗ್ ಅನ್ಸುತ್ತೆ ಈ ಸಾಂಬಾರ್. ನೀವ್ ಒಂದ್ಸರಿ ನಿಜವಾಗ್ಲೂ ಟ್ರೈ ಮಾಡಿ. ಸೇಮ್ ಲೈಕ್ ಮದ್ವೆ ಮನೆ ಸಾಂಬಾರ್ ತರಾನೇ ಅನ್ಸುತ್ತೆ. ಸೊ ಇವಾಗ ನೋಡಿ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇವಾಗ ನೀವು ಇದಕ್ಕೆ ಟೊಮೊಟೊನ ಆಡ್ ಮಾಡಿ. ಟೊಮೊಟೊನ ನೀವು ಸಣ್ಣದಾಗಾದ್ರೂ ಕಟ್ ಮಾಡ್ಕೊಬಹುದು, ದೊಡ್ಡದಾಗಾದ್ರೂ ಕಟ್ ಮಾಡ್ಕೊಳ್ಬಹುದು. ಸೊ ನೀವು ಯಾವ ರೀತಿ ತಿಂತೀರಾ ಆ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಟೊಮೊಟೊ ಹಾಕಿದ್ದೀನಿ. ಟೊಮೊಟೊ ಸಾಫ್ಟ್ ಆಗ್ಲಿ ಅಂತ ಸ್ವಲ್ಪ ಸಾಲ್ಟ್ ಆಡ್ ಮಾಡಿದೆ. ಸೊ ಇವಾಗ ಸಾಫ್ಟ್ ಆಗಿದೆ. ಸೊ ಇವಾಗ ನಾನು ಬೇಯಿಸಿರುವಂತ ಒಂದು ಬೇಳೆ ನಾವೇನ್ ಬೇಯಿಸಿಟ್ಕೊಂಡಿದ್ವಿ ಅದನ್ನ ನಾನು ಹಾಕ್ತಾ ಇದ್ದೀನಿ. ಸೊ ವೆಸಲ್ಗೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು. ಅದಕ್ಕೆ ಒಂದ್ ಸ್ವಲ್ಪ ವಾಟರ್‌ನ ಆಡ್ ಮಾಡಿ ಹಾಕಿದ್ದೀನಿ. ಅಂಡ್ ಅದಾದ್ಮೇಲೆ ಸೊ ನಿಮ್ಗೆ ಸಾಂಬಾರಿಗೆ ಎಷ್ಟು ವಾಟರ್ ಬೇಕೋ ಅಷ್ಟು ವಾಟರ್‌ನ ನೀವು ಆಡ್ ಮಾಡ್ಕೊಬೇಕು. ಸೊ ನೆಕ್ಸ್ಟ್ ನಾನು ಸಾಂಬಾರ್ ಪೌಡರ್ ಹಾಕ್ತಾ ಇದ್ದೀನಿ. ಸೊ ನಮ್ಮನೇಲಿ ನಾವೇ ಪ್ರಿಪೇರ್ ಮಾಡಿರುವಂತ ಸಾಂಬಾರ್ ಪೌಡರ್‌ನ ಹಾಕೋದು. ಸೊ ಈ ಸಾಂಬಾರ್ ಪೌಡರ್ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು. ನಿಮ್ಗೆ ಗಟ್ಟಿಗೆ ಬೇಕಂದ್ರೆ ಗಟ್ಟಿಗೆ, ತೆಳುಗ್ ಬೇಕಂದ್ರೆ ತೆಳುಗೆ ನೀವು ಮಾಡ್ಕೊಬಹುದು. ಸೊ ನಮಗೆ ಒಂದು ತುಂಬಾ ಗಟ್ಟಿನೂ ಬೇಡ, ತೆಳುನೂ ಬೇಡ. ಸೊ ನಾವು ಆ ತರ ಕನ್ಸಿಸ್ಟೆನ್ಸಿಯನ್ನ ಲೈಕ್ ಮಾಡೋದ್ರಿಂದ ಸೊ ನಾನು ಆ ತರ ಕನ್ಸಿಸ್ಟೆನ್ಸಿನ ಸೆಟ್ ಮಾಡ್ಕೊಂಡೆ. ಸೊ ನಿಮ್ಗೆ ಇನ್ನ ತೆಳು ಬೇಕು ಅಂದ್ರೆ ನೀವು ಇನ್ನ ಸ್ವಲ್ಪ ನೀರ್ ಆಡ್ ಮಾಡ್ಕೊಬಹುದು. ಸೊ ಬಟ್ ಇನ್ನ ಹುಣಸೆ ರಸ ಕೂಡ ಹಾಕೋದಿದೆ. ಸೊ ಆಕ್ಚುಲಿ ತೆಳುಗಿದ್ರೆ ನನಗೆ ಇಷ್ಟ ಆಗುತ್ತೆ ಸಾಂಬಾರು. ಸೊ ಮಸಾಲ ಎಲ್ಲ ಏನೂ ಆಡ್ ಮಾಡಿಲ್ಲ ಈ ಸಾಂಬಾರ್‌ಗೆ. ಮಸಾಲ ಆಡ್ ಮಾಡ್ದೇನೆ ಎಷ್ಟು ಟೇಸ್ಟ್ ಇರುತ್ತೆ. ಸೊ ಮಸಾಲ ಆಡ್ ಮಾಡಿದ್ರೆ ಅಷ್ಟು ಟೇಸ್ಟ್ ನಂಗೆ ಇಷ್ಟ ಆಗಲ್ಲ. ಅಂಡ್ ನಾನು ಈ ತರ ಸಾಂಬಾರ್‌ನ ತುಂಬಾ ಇಷ್ಟಪಡ್ತೀನಿ. ಸೊ ಇಷ್ಟು ಎಲ್ಲ ಸಾಂಬಾರ್ ಪೌಡರ್ ಎಲ್ಲ ಹಾಕಿದ್ಮೇಲೆ ನಾನಿವಾಗ ಬಿಡಿಸಿಟ್ಕೊಂಡಿರುವಂತ ನುಗ್ಗೆಕಾಯಿನ ಹಾಕ್ತಾ ಇದ್ದೀನಿ. ಸೊ ನುಗ್ಗೆಕಾಯಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ನುಗ್ಗೆಕಾಯಿ ತುಂಬಾನೇ ಒಳ್ಳೇದು. ನಿಮ್ಗೆ ಈಗ ನುಗ್ಗೆಕಾಯಿ ತಿನ್ನೋದ್ರಿಂದ ಹಿಮೋಗ್ಲೋಬಿನ್ ಕಂಟೆಂಟ್ ತುಂಬಾನೇ ಜಾಸ್ತಿ ಆಗುತ್ತೆ. ಅಂಡ್ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಶುಗರ್ ಇರೋರು ನುಗ್ಗೆಕಾಯಿ ತಿನ್ನೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ. ಅಂಡ್ ಅದಾದ್ಮೇಲೆ ನಾನು ಹುಣಸೆ ರಸನ ಬಿಡ್ತಾ ಇದ್ದೀನಿ. ಸೊ ಹುಣಸೆ ಹಣ್ಣು ಹಾಕೋದ್ರಿಂದ ಸಾಂಬಾರ್‌ಗೆ ಒಂದು ಡಿಫರೆಂಟ್ ಟೇಸ್ಟ್ ಕೂಡ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ಅಂಡ್ ದೆನ್ ಕಾಯಿ ತುರಿ ಹಾಕ್ತಾ ಇದ್ದೀನಿ. ಕಾಯಿ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಬಟ್ ಸ್ವಲ್ಪ ಈ ತರ ಹಾಕೋದ್ರಿಂದ ಕಾಯಿನ ರುಬ್ಬಾಕ್ದೇನೆ ಈ ತರ ಹಾಕೋದ್ರಿಂದ ಸಾಂಬಾರ್ ಒಂದು ಡಿಫರೆಂಟ್ ಟೇಸ್ಟೇ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಇವಾಗಂತೂ ಸಾಂಬಾರ್ ತುಂಬಾನೇ ಚೆನ್ನಾಗಿ ಅನಿಸ್ತಾ ಇದೆ. ನೋಡಿದ್ರೇನೆ ಟೇಸ್ಟ್ ಗೊತ್ತಾಗ್ಬಿಡುತ್ತೆ ಸ್ಮೆಲ್ಲಲ್ಲೇನೆ. ಒಂಥರ ಇದು ಒಂದ್ ಸ್ವಲ್ಪ ಜಾಸ್ತಿ ಒಂದು 10-15 ಮಿನಿಟ್ಸ್ ಕುದಿಯಕ್ ಬಿಡಿ. ಸೊ ಆಮೇಲೆ ಕೊತ್ತಂಬರಿನ ಆಡ್ ಮಾಡ್ಕೊಳ್ಳಿ. ಸೊ ಈ ರೀತಿ ತಪ್ಪಲೆಯಲ್ಲಿ ಮಾಡೋದ್ರಿಂದ ಸಾಂಬಾರ್ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಕುಕ್ಕರಲ್ಲೂ ಟ್ರೈ ಮಾಡಿ, ತಪ್ಪಲೆಯಲ್ಲೂ ಟ್ರೈ ಮಾಡಿ. ಸೊ ಈ ತರ ವೆಸಲಲ್ಲಿ ಮಾಡೋದ್ರಿಂದ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ನಿಮಗೆ. ಸೊ ಈ ಸಾಂಬಾರ್ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.